ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನಿವತ್ತು ನಿಮಗೆ ಒಂದು ಟೇಸ್ಟ್ ಬೆಂಡೆಕಾಯಿ ಹುಳಿ ರೆಸಿಪಿನಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಬೆಂಡೆಕಾಯಿ ಹುಳಿ ಅಂತ ಹೇಳ್ಬೋದು, ಗ್ರೇವಿ ಅಂತ ಹೇಳ್ಬೋದು, ಗೊಜ್ಜು ಅಂತಲೂ ಹೇಳ್ಬೋದು. ವೈಟ್ ರೈಸ್ ಜೊತೆ ಚಪಾತಿ ಜೊತೆ ತುಂಬಾ ಒಳ್ಳೆ ಟೇಸ್ಟ್ ಆದ ಕಾಂಬಿನೇಷನ್. ತುಂಬಾ ಟೇಸ್ಟ್ ಆಗಿರುತ್ತೆ. ನೀವು ಒಂದು ಸರಿ ಮಾಡ್ಕೊಂಡು ತಿಂದರೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ನಿಜವಾಗ್ಲೂ ನಾನ್ ವೆಜ್ ಏನೂ ಇಲ್ಲ ಇದ್ರ ಮುಂದೆ, ಅಷ್ಟು ಟೇಸ್ಟ್ ಆಗಿದೆ. ಖಂಡಿತ ಟ್ರೈ ಮಾಡಿ. ಎಲ್ಲ ಬೇಕು ಅಂತ ನಾನು ವಿವರವಾಗಿ ಕೊಟ್ಟಿದ್ದೀನಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಮುಂದೆ ನಿಮಗೆ ಹೋಗ್ತಾ ಇನ್ನೂ ಒಳ್ಳೆ ವೀಡಿಯೋಗಳು ಸಿಗುತ್ತೆ. ಈ ಬೆಂಡೆಕಾಯಿ ಹುಳಿ ಹೇಗೆ ಮಾಡೋದು, ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಬೆಂಡೆಕಾಯಿ ಹುಳಿ ಮಾಡ್ಕೊಳ್ಳೋದಕ್ಕೆ ಅರ್ಧ ಕೆಜಿ ಅಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ, ಫ್ರೆಶ್ ಆಗಿರೋವಂಥದ್ದು. ಅದನ್ನು ತೊಳೆದು ನಾನು ಈ ರೀತಿ ತೆಗೆದಿಟ್ಟಿದ್ದೆ. ಅದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡ ಸೈಜಿನ ಬೆಂಡೆಕಾಯಿ ಕಟ್ ಮಾಡುವಾಗ ಈಗ 2 ಸೈಡು ಕಟ್ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡಿ ಅದನ್ನು ಚೀರ್ಕೋಬೇಕು. ಸಣ್ಣದ ಬೆಂಡೆಕಾಯಿ ಇದ್ದರೆ ಅದನ್ನು ಒಂದೇ ಮಧ್ಯದಲ್ಲಿ ಕಟ್ ಮಾಡಿದೆ ಹಾಗೆ ಚೀರ್ಕೊಂಡ್ರೆ ಸಾಕು. 2 ನಾನು ಮಧ್ಯದಲ್ಲಿ ಚೀರಿ ತೋರಿಸ್ತಾ ಇದ್ದೀನಿ. ಇದೆಲ್ಲನೂ ಕಟ್ ಮಾಡಿಕೊಂಡು ಇದಕ್ಕೆ ನಾನು ಉಪ್ಪು, ಸ್ವಲ್ಪ ಮೆಣಸಿನ ಪೌಡರು, ಹಳದಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಇಡ್ತೀನಿ. ಯಾಕಂದರೆ ಅದನ್ನು ನಾನು ತೋರಿಸಿಲ್ಲ, ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ ಅಂತ. ಏನು ಬೇಕೋ ಇಲ್ಲಿ ಅದು ಮಾತ್ರ ನಾನು ತೋರಿಸಿದ್ದೀನಿ. ಈಗ ಇದೆಲ್ಲ ಕಟ್ ಮಾಡಿಕೊಂಡೆ. ಈಗ ಒಂದು ಈರುಳ್ಳಿ ತಗೊಂಡು ನಾನು ಮಧ್ಯದಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚಾಫಾಗಿ ಕಟ್ ಮಾಡ್ಕೊಳ್ಳೋದು ಬೇಡ, ಮೀಡಿಯಮ್ ಆಗಿ ಇರ್ತೀನಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಸೈಜಿಂದ ಒಂದು 2 ಟೊಮೆಟೊ ತೊಗೊಂಡಿದ್ದೆ, ನಾನು ಕೂಡ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸೋದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಈಗ ಟೊಮೆಟೊ ಕೂಡ ಕಟ್ ಮಾಡಿಕೊಂಡೆ. ಹಾಗೆ 2 ಹಸಿಮೆಣಸು ಅದು ಮಧ್ಯದಲ್ಲಿ ಹೀಗೆ ನಾನು ಚೀರ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಇದಕ್ಕೆ ಕುಟ್ಟಿ ತಗೊಳ್ತಾ ಇದ್ದೀನಿ. ಮತ್ತು ಇದ್ರ ಜೊತೆ ನಾನು ಇಲ್ಲಿ ಹುಣಸೆ ಹುಳಿ ಕೂಡ ಒಂದು ಸ್ವಲ್ಪ ನಾನು ನೆನೆಸಿಟ್ಕೊಳ್ತಾ ಇದ್ದೀನಿ. ಹುಣಸೆ ಹುಳಿ ಇದಕ್ಕೆ ಮೇಯ್ನಾಗಿ ಬೇಕು. ಈಗ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಆ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈ ಬೆಂಡೆಕಾಯಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೆ ಹಳದಿ ಪೌಡರು ಮತ್ತು ಉಪ್ಪು, ಮೆಣಸಿನ ಪೌಡರು ಇದಿಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಈಗ ನಾನು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಫ್ರೈ ಆದರೆ ಸಾಕು, ನಮಗೆ ಎಣ್ಣೆಲೆ ಬಾಡಿಸಿ ತೊಗೊಳ್ಳೋದಷ್ಟೇ ಬೇಕಿದೆ. ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿಟ್ಟಿದ್ದೆ, ಅದು ಹಸಿಮೆಣಸು ಈರುಳ್ಳಿ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಬಾಡಿಸ್ಕೊಂಡೆ. ಈಗ ಅದಕ್ಕೆ ಒಂದು ಟೊಮೆಟೊ ಹೆಚ್ಚಿಟ್ಟಿದ್ದಂಥ ಟೊಮೆಟೊ ಹಾಕಿ ಇದು ಕುಡಿಸ್ಕೊಳ್ತೀನಿ. ಹಾಗೆ ಇದು ಹಾಕ್ತಾ ಇದ್ದೀನಿ 1/2 ಸ್ಪೂನ್ ಅಷ್ಟು ಹಳದಿ ಪೌಡರ್, 1 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಅಷ್ಟು ಗ್ರೇವಿಗೆಲ್ಲ ಹಾಕುವಂಥ ಮಸಾಲ ಪೌಡರ್. ಅದು ಫ್ರೈಗೂ ಹಾಕ್ಬೋದು, ಗ್ರೇವಿಗೂ ಹಾಕ್ಬೋದು. ಹಾಗೆ ಇಲ್ಲಿ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಒಳ್ಳೆ ಸ್ಮ್ಯಾಶ್ ಆಗೋ ತನಕ ಇದನ್ನು ಬಾಡಿಸ್ಕೊಳ್ತೀನಿ. ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು. ಹಾಗೆ ಈ ಹುಣಸೆ ಹುಳಿ ಚೆನ್ನಾಗಿ ನಾನು ಅದನ್ನು ಕಿವುಚಿ ಅದರ ರಸ ಹಾಕ್ಕೊಂಡೆ. ಈಗ ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟು ಅದಕ್ಕೆ ಈಗ ನಾನು ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ನೀರಿದ್ರೆ ಸಾಕು, ಗಟ್ಟಿಯಾಗಿರಬೇಕು. ಇದು ಬೆಂಡೆಕಾಯಿ ಹುಳಿ ಬಂದು ಇಷ್ಟೇ ಗ್ರೇವಿಯಾಗಿರಬೇಕು. ಎಲ್ಲ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಟು ಕುದಿಯೋದಕ್ಕೆ ಬಿಡ್ತೀನಿ. ಫಸ್ಟೇ ನಾನು ಫ್ರೈ ಮಾಡಿದ್ದಿದೆ. ಈಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಬೆಂಡೆಕಾಯಿ ಫಸ್ಟೇ ಫ್ರೈ ಮಾಡಿದ್ರಿಂದ ಹೆಚ್ಚೇನು ಕುದಿಸ್ಕೊಳ್ಳೋದು ಬೇಡ, ಮಸಾಲ ಅದರಲ್ಲಿ ಹಿಡಿದ್ರೆ ಸಾಕು. ಈಗ ಬೆಂಡೆಕಾಯಿ ಹುಳಿ ರೆಡಿ ಆಗಿದೆ. ಗ್ರೇವಿ ತುಂಬಾ ಟೇಸ್ಟಾಗಿ ನೀವು ಮಾಡಿ ತಿಂದರೆ ಮತ್ತೆ ಮಾಡಿ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟ್ ಆಗಿರುತ್ತೆ. ಈಗ ರೆಡಿ ಆಗಿದೆ. ಗ್ಯಾಸ್ ಬಂದ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಚೆನ್ನಾಗಿದೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟ್ ಆಗಿರುತ್ತೆ. ಇದ್ರ ಮುಂದೆ ನಾನ್ ವೆಜ್ ಏನೂ ಇಲ್ಲ, ಅಷ್ಟೊಂದು ಟೇಸ್ಟ್ ಆಗಿರುತ್ತೆ. ವೈಟ್ ರೈಸಿಗೋ ಚಪಾತಿಗೋ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇವತ್ತೊಂದು ಒಳ್ಳೆ ಬೆಂಡೆಕಾಯಿ ಹುಳಿ ರೆಸಿಪಿನೇ ನಾನು ನಿಮಗೆ ತೋರಿಸಿದ್ದೀನಿ, ಗ್ರೇವಿ. ಖಂಡಿತ ಟ್ರೈ ಮಾಡಿ ತಿಂದು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.